ಹಾಯ್ ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಲ್ಲ? ನಾ ಇವತ್ತೊಂದು ನಿಮ್ಗೆ ವಾಟರ್ ಫಾಲ್ಸ್ ತೋರ್ಸೋಣ ಅಂತ ಅನ್ಕೊಳತ್ತೀನಿ ಈ ವಿಡಿಯೋ ಒಳಗೆ. ಲಾಸ್ಟ್ ಮಂತ್ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ಆಫೀಸ್ ಟ್ರಿಪ್ ಅಂತ ಹೇಳಿ. ಸೊ ಆವಾಗ ನೋಡಿದಂಥ ಇದೊಂದು ಫಾಲ್ಸ್ ಝರಿ ಫಾಲ್ಸ್. ಸೊ ಹೋಗುವಾಗ ಹಾದಿ ಹೆಂಗೈತಪ್ಪ ಅಂದ್ರೆ ಇವೇನು ಜೀಪ್ ಕಾಣಿಸ್ತಾವಲ್ಲ, ಈ ಜೀಪ್ ಇದ್ರೆ ಮಾತ್ರ ನಾವು ಆ ಫಾಲ್ಸಿಗೆ ಹೋಗ್ಬೋದು. ಮತ್ತು ಜೀಪ್ನಾಗ ನಾವು ಚಂದ ಹಿಂಗೆ ಕುಂಡ್ರಾಕೂ ಆಗ್ಬೋದಾಗಿತ್ತು, ವಿಡಿಯೋನು ಮಾಡೋಕ್ಕಾಗ್ಬೋದಾಗಿತ್ತು. ಅಂದ್ರೆ ಅಷ್ಟು ತೆಗ್ಗಾದಿನಿ ಇತ್ತಲ್ಲಿ ಆ ರೋಡಿಗೆ ಹೋಗುವಾಗ. ಬರೀ ಹಳ್ಳಗಳನ್ನ ಅಂದ್ರೆ ಯಾವ ಬೈಕು ಹೋಗೋಕ್ಕಾಗಂಗಿಲ್ಲ ಆ ರೋಡ್ನಾಗ, ಬಸ್ಸು ಹೋಗೋಕ್ಕಾಗಂಗಿಲ್ಲ, ಕಾರು ಹೋಗೋಕ್ಕಾಗಂಗಿಲ್ಲ. ಅಂಥ ರೋಡ್ ಅದು, ಒಂಥರ ಅಡ್ವೆಂಚರ್ ಅನ್ಸೋಂಗನ ರೋಡ್ ಇತ್ತು. ನೋಡ್ರಿ ಈ ವಿಡಿಯೋ ಎಷ್ಟು ಶೇಕ್ ಆಗತೈತಿ ಅದ್ರ ಮ್ಯಾಗನ ನಿಮಗೊಂದು ಅಸಂಪ್ಷನ್ ಸಿಕ್ಕಿರ್ತೈತಿ. ಎಲ್ಲ ಕಡೆಯಿಂದನೂ ಕಾಡ, ನಡು ಒಂದು ಸಣ್ಣ ರೋಡ್ ಇತ್ತು, ಬರೀ ಒಂದು ಜೀಪ್ ಹೋಗುವಂಥದ್ದು. ನಡು ಒಂದೊಂದು ಕಡೆ ಹೆಂಗಾಗತ್ತಿತ್ತಂದ್ರೆ ಒಂದು ಜೀಪ್ ಹೋಗುವಾಗ ಇನ್ನೊಂದು ಜೀಪ್ ಏನರ ಬತ್ತಪ್ಪ ಅಂದ್ರೆ ಇಬ್ಬರು ಮಂದಿ ಅಲ್ಲೇ ಸ್ಟ್ರಕ್ ಅಷ್ಟೇ. ಆಮೇಲೆ ಈ ಜೀಪ್ ಏನಿದಾವಲ್ಲ ಇವ ಅಲ್ಲಿ ಹೊರಗಡೆ 5ರಿಂದ ಒಂದು 7 ಕಿಲೋಮೀಟ್ರ್ ಹೊರಗಡೆ ಮೇನ್ ರೋಡಿಗೆ ಇವರೆಲ್ಲರೂ ಜೀಪ್ ಹಚ್ಚಿರ್ತಾರೆ. ಇದೊಂದು ಅವ್ರದ್ದು ಫುಲ್ ಟೀಮನ್ನ ಇಲ್ಲಿ ನೋಡ್ರಿ ಇಬ್ಬರು ಮಂದಿ ಜೀಪ್ದವ್ರು ಅಟ್ಕಾಸ್ಕೊಂಡು ಕೂತಾರ. ಸೊ ಈ ಜೀಪಿಗೆ ಒಂದು 800 ರೂಪೀಸ್ ಚಾರ್ಜ್ ಮಾಡ್ತಾರೆ ಅವರು. ಸೊ ಒಂದು ಜೀಪ್ನಾಗ 5 ಮಂದಿ ಕುಂಡಿರ್ಬೋದು. ಇಲ್ಲಿ ಜೀಪ್ ಅಲ್ಲಿ ತನಕ ಬಂದು ನಿಂತಿರ್ತದ. ಸೊ ಈಗ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಒಳಗಡೆ ನಡ್ಕೊಂಡು ಹೋಗೋದು. ಆಮೇಲೆ ಇಲ್ಲಿ ನಡ್ಕೊಂಡು ಹೋಗುವಾಗ ಅವು ಕಾಫಿ ತೋಟದಾಗ ಮತ್ತು ಇಲ್ಲಿ ಮಲೆನಾಡು ಸೈಡ್ ಅವು ಏನೋ ಜಿಗಣಿ ಅಂತ ಹುಳ ಇರ್ತಾವಲ್ಲ, ಅವು ಅಂತೂ ಫುಲ್ ಅಂದ್ರೆ ಫುಲ್ ಇದ್ದು. ನಾವಂದ್ರೂ ಅಮೃತಾಂಜನ್ ಮೆತ್ಕೊಂಡಿದ್ದು. ಆಮೇಲೆ ನಾ ಬೇರೆ ನಮ್ಮ ಚಿನ್ನಿನ ಕರ್ಕೊಂಡು ಹೋಗಿದ್ನ. ಅವ ಬೂಟ್ ಹಾಕ್ಕೊಂಡಿನಿ, ನಾ ಹಚ್ಕೊಳಂಗಿಲ್ಲ ಅಂತ ಹಚ್ಕೊಳಲ್ದೆ ಬಿಟ್ಟಿದ್ದ. ಸೊ ಆ ಬೂಟ್ ಒಳಗೆ ಯಾವಾಗ ಒಂದು ಜಿಗಿನಿ ಹೋಗಿ ಕೂತಿತ್ತೋ ಗೊತ್ತಿಲ್ಲ, ಅದಂತೂ ರಕ್ತ ಹೀರಿಬಿಟ್ಟಿತ್ತು. ಮುಂದೆ ಹೊಂಟಾನ ನೋಡ್ರಿ ಅವ ಕೈ ಹಿಡ್ಕೊಂಡ. ಸೊ ಹೆಂಗಂದ್ರೆ ಅವಂಗೆ ಗೊತ್ತೂ ಆಗಿಲ್ಲ ಅದು. ನಮ್ಮ ಅಲ್ಲಿ ನೀರಿನಾಗ ಇಳಿಯಾಕ ಶೂಸ್ ತೆಗಿಪ ಅಂದಾಗ ಒಳಗಡೆ ಹುಳ ಹೋಗಿ ಕೂತಿತ್ತು. ಆಮೇಲೆ ಅದನ್ನು ಸಣ್ಣದಿತ್ತು, ಆದರೂ ಅದನ್ನು ಜಗ್ಗಿ ತೆಗ್ದಾಗ ಫುಲ್ ಬ್ಲಡ್ ಶುರು ಆಗಿಬಿಟ್ಟಿತ್ತು ನಮ್ಮ ಚಿನ್ನಿಗಂತೂ. ಸೊ ಅಂಥ ಡೇಂಜರಸ್ ಪ್ಲೇಸ, ಭಾಳ ಹುಷಾರಾಗಿರಬೇಕು. ನೋಡ್ರಿ ಇಷ್ಟು ನಡು ಇಂಥದ್ದೊಂದು ಝರಿ ಫಾಲ್ಸ್ ಐತಿ. ಆ ಕಡೆ ಚಿಕ್ಕಮಂಗ್ಳೂರಿಗೆ ಯಾರ್ಯಾರೆಲ್ಲ ಹೋಗ್ತಿರಲ್ಲ ಒಟ್ಟು ಮಿಸ್ ಮಾಡಬೇಡ್ರಿ. ಮಸ್ತ್ ಅಂದ್ರೆ ಮಸ್ತ. ಬಟ್ ಇನ್ನೇನು ಕಾಡುಗಳ ನಡು ಫುಲ್ ಒಂಥರ ಕಾಫಿ ತೋಟ ಕಾಡ ಬಿಟ್ಟರೆ ಏನೂ ಇಲ್ಲ ಅಲ್ಲಿ, ಮತ್ತೇನು ಸಿಗೋದು ಇಲ್ಲ. ಆಮೇಲೆ ಇದು ಮುಳ್ಳಯ್ಯನಗಿರಿಯಿಂದ ಟುವರ್ಡ್ಸ್ ನಾವು ಬಾಬಾ ಬುಡನ್ಗಿರಿಗೆ ಹೋಗೋ ಆನ್ ದ ವೇದಾಗ ನಮಗೆ ಈ ಝರಿ ಫಾಲ್ಸ್ ಸಿಗ್ತೈತಿ. ಬಟ್ ಮೇನ್ ರೋಡ್ನಾಗಿಲ್ಲ, ಫುಲ್ ಒಳಗಂದ್ರೆ ಒಳಗೈತಿ. ಅವ್ರ ಜೀಪ್ ಬಿಟ್ರೆ ನಾವು ಬೇರೆ ಯಾವುದೇ ವೆಹಿಕಲ್ ತೊಗೊಂಡು ಇಲ್ಲಿ ಒಳಗೆ ಬರೋಕ್ಕಾಗಂಗಿಲ್ಲ. ಒಂಥರ ಅಡ್ವೆಂಚರ್ ಫಾಲ್ಸ್ ಇದ್ದಂಗೆ ಐತಿ. ಬಟ್ ನೀರ್ನಾಗ ಆಟ ಆಡೋಕ್ಕದು ಮಸ್ತ್ ಐತಿ. ಸೊ ಯಾರ್ಯಾರೆಲ್ಲ ಚಿಕ್ಕಮಂಗ್ಳೂರು ಸೈಡ್ ಹೋಗ್ತೀರಿ, ಸ್ವಲ್ಪ ಜನ ಆಲ್ರೆಡಿ ನೋಡಿರ್ತೀರಿ, ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಅವರು ಪ್ಲೀಸ್ ವಿಸಿಟ್ ಮಾಡಿರಿ. ಮಸ್ಟ್ ವಿಸಿಟ್ ಮಾಡುವಂಥದ್ದೊಂದು ಪ್ಲೇಸ್ ಇದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಳತ್ತೀನಿ. ಆಮೇಲೆ ಇದಕ್ಕೆ ಬಟರ್ ಮಿಲ್ಕ್ ಫಾಲ್ಸ್ ಅಂತಲೇ ಕರೀತಾರೆ, ಅಷ್ಟು ಚಂದನ ನೀರು ಬೀಳ್ತಾವೆ ಇಲ್ಲಿ. ಚಿಕ್ಕಮಂಗ್ಳೂರಿಂದ ಒಂದು 24 ಕಿಲೋಮೀಟರ್ಸ್ ಆಗ್ತೈತಿ ಡೈರೆಕ್ಟ್ ಹೋಗೋರಾದ್ರೆ ಅಂದ್ರೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳತ್ತೀನಿ. ನನ್ನ ಮಗ ಬೇರೆ ಇದ್ದಿದ್ದಕ್ಕೆ ನಂಗೆ ಅಷ್ಟು ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ಸಾಧ್ಯ ಐತಿ ಅಷ್ಟು ಮಾಡೀನಿ. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದಲ್ಲ ಅವರು ಬೇರೆಯವ್ರಿಗೆ ಶೇರ್ ಮಾಡಿರಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.